ರಾಧೆ ರಾಧೆ ಆತ್ಮೀಯರೆಲ್ಲರಿಗೂ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಈಗ ನಾವು ಋಷಿಕೇಶದಲ್ಲಿದ್ದೇವೆ. ಉತ್ತರಾಖಂಡದ ಋಷಿಕೇಶ ಇದು. ಇಲ್ಲಿ ಹೇಳಲು ಕಡಿಮೆ ದೇವಸ್ಥಾನಗಳು ಇದ್ದರೂ ನೋಡಬೇಕಾದ ಸ್ಥಳಗಳು ಹಲವಾರು ಇವೆ. ರಾಮ್ಜೂಲಾ, ಲಕ್ಷ್ಮಣ್ ಜಾನಕಿ ಜೂಲಾ, ನೀಲಕಂಠ ದೇವಸ್ಥಾನ ಮತ್ತು ಟ್ರೆಕ್ಕಿಂಗ್ ಹೋಗೋರಿಗೆ ಉತ್ತಮ ಪ್ರದೇಶ. ಇಲ್ಲಿರುವ ಗಂಗಾ ಪವಿತ್ರ, ಶುದ್ಧ, ಹಿಮಾಲಯದಿಂದ ನೇರವಾಗಿ ಬಂದಿಳಿಯುತ್ತಾಳೆ. ನಮಸ್ತೆ. ಗಂಗಾ ಘಾಟಿಗೆ ಬಂದಿದ್ದೀರಿ ನೀವು ಇವಾಗ. ಋಷಿಕೇಶದಲ್ಲಿ ಇದ್ದೀರಿ. ಹಾಗೆ ಇಲ್ಲಿ ಈಗ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಬೋರ್ಡ್ ಹಾಕಿದ್ದಾರೆ, ಇಲ್ಲಿ ಕೇವಲ ಇದು ಗಂಡಸರಿಗೆ ಮಾತ್ರ ಅಂತೇಳಿ. ಹೌದು, ಇದು ಪ್ಯೂರ್ ಗಂಗೆ. ಇದು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಹಿಮಾಲಯದಿಂದ ಡೈರೆಕ್ಟ್ ಋಷಿಕೇಶ್ಗೆ ಬರ್ತಾಳೆ. ಶುದ್ಧವಾದ ಗಂಗೆ, ಅತಿ ಶುದ್ಧವಾಗಿರುವ ನೀರು ಇಲ್ಲೇ ಇರೋದು. ನಂತರ ಹರಿದ್ವಾರದಲ್ಲಿ, ಆನಂತರ ಕಾಶಿಯಲ್ಲೆಲ್ಲ ಇಷ್ಟೊಂದು ಹರಿವು ಕೂಡ ಇಲ್ಲ. ಭಕ್ತರು ಕೂಡ ಅಲ್ಲೇ ಹೆಚ್ಚಾಗಿ ಬರೋದ್ರಿಂದ ಅಷ್ಟೇ ಕಲ್ಮಶವಾಗಿ ಹೋಗುತ್ತೆ. ಇಲ್ಲಿನ ಹವಾಮಾನ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಬೆಳಗ್ಗೆ ಚಳಿ, ನಂತರ ಸ್ವಲ್ಪ ಸ್ವಲ್ಪವೇ ಟೆಂಪರೇಚರ್ ಏರಲು ಶುರುವಾಗಿ ತುಂಬ ಸೆಕೆ ಅನಿಸುತ್ತದೆ. ಚಳಿಯ ಅನುಭವ ಪಡೆಯಲು ಅಕ್ಟೋಬರ್ನಿಂದ ಫೆಬ್ರವರಿವರೆಗೆ ಒಳಗೆ ಬಂದರೆ ಸಿಗಬಹುದೇನೋ. ಮಳೆ ಕೂಡ ಹಾಗೆ ಯಾವಾಗ ಬೇಕಾದರೂ ಬರಬಹುದು. ಇದು ಜಸ್ಟ್ ಒಂದು ಝಲಕ್ಕಷ್ಟೇ. ಮುಂದೆ ಪುರ್ಸೊತ್ತಲ್ಲಿ ಎಲ್ಲ ವಿಡಿಯೋ, ಹೆಚ್ಚಿನ ಮಾಹಿತಿ, ಹೆಚ್ಚಿನ ವಿಶೇಷತೆಗಳೊಂದಿಗೆ ಬರುತ್ತವೆ. ನಮ್ಮೊಂದಿಗೆ ಸಹಕರಿಸಿ ಎಲ್ಲ ವಿಡಿಯೋ ಪೂರ್ತಿಯಾಗಿ ನೋಡಿ. ಹರೇ ಕೃಷ್ಣ. ನೀಲಕಂಠ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಮುದ್ರ ಮಥನದ ಸಮಯದಲ್ಲಿ ಶಿವನು ವಿಷವನ್ನು ಕುಡಿದು ನೀಲಕಂಠನಾಗಿದ್ದ. ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ತುಂಬ ನಡ್ಕೊಂಡು ಹೋಗಬೇಕು. ದೊಡ್ಡ ದೊಡ್ಡ ಗಾಡಿಗಳು ಯಾವುದೂ ಹೋಗೋದಿಲ್ಲ. ಹಂಗೆ ನೋಡಿ ಎಷ್ಟು ಶುದ್ಧವಾಗಿದ್ದಾಳೆ ಅಂತ ಹೇಳಿದ್ರೆ ನಮಗೆ ಆನಂದ ಆಗುತ್ತೆ. ಬಹಳ ತಂಪಾಗುತ್ತೆ, ಮನಸ್ಸಿಗೂ ತಂಪಾಗುತ್ತೆ, ಹಾಗೆ ನಮ್ಮ ದೇಹಕ್ಕೆ ಕೂಡ ತಂಪಾಗುತ್ತೆ. ಒಮ್ಮೆ ಇದರಲ್ಲಿ ಮುಳುಗಿ ಎದ್ದರೆ ಎಲ್ಲ ರೀತಿಯ ಪಾಪಗಳು ಪರಿಹಾರ ಆಗ್ತವೆ. ಈ ಗಂಗೆ ಹಿಮಾಲಯದಿಂದ ನೇರವಾಗಿ ಋಷಿಕೇಶ್ ಆಗಿ, ಆಮೇಲೆ ಹರಿದ್ವಾರ ಆಗಿ, ಹಾಗೇ ಬೇರೆ ಬೇರೆ ಊರುಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಸಮುದ್ರ ಸೇರ್ತಾಳೆ. ಸೊ ಇದೊಂದು ಬಹಳ ಮಹತ್ವಪೂರ್ಣವಾದ ವಿಷಯ, ಹಾಗೂ ಸುಂದರವಾದ ಒಂದು ಮನಸ್ಸಿಗೆ ತಂಪನ್ನು ನೀಡುವಂಥ ಈ ಗಂಗಿಸುವುದನ್ನು ನಾವು ನೋಡ್ಬೋದು. ತುಂಬ ಸುಂದರವಾಗಿದ್ದಾಳೆ. ಈ ಜಾಗನೂ ಹಾಗೇ ನಯನ ಮನೋಹರ ಜಾಗ. ಇಲ್ಲಿ ಕೂತ್ಕೊಂಡು ಎಲ್ಲ ದೃಶ್ಯಗಳನ್ನು ವೀಕ್ಷಿಸ್ತಾ ಇರಬೇಕು ಅಂತೇಳಿ ಅನಿಸುತ್ತೆ. ಸಮಯ ಸಿಕ್ಕಾಗೆಲ್ಲ ಇಲ್ಲಿಗೆ ಬಂದು ಕೂತ್ಕೊಳ್ಳೋಣ ಅಂತೇಳಿ ಆಗುತ್ತೆ. ಇಲ್ಲಿ ಬಂದಿರೋರೆಲ್ಲ ನೀವು ನೋಡ್ಬೋದು, ಎಲ್ಲ ಇಲ್ಲಿ ಸ್ನಾನ ಮಾಡಿಬಿಟ್ಟು ಆಮೇಲೆ ಮುಂದಕ್ಕೆ ಹೋಗ್ತಾರೆ. ಸೊ ಗಂಗೆ, ಹರ ಹರ ಗಂಗೆ, ಹರ ಹರ ಗಂಗೆ, ಗಂಗಾ ಮಾ ಕಿ ಜೈ, ಗಂಗಾ ಮಾ ಕಿ ಜೈ. तस्मै श्री गुरवे नमः।
ನಾವು ಬಂದಿದ್ದೀರಿ, ಋಷಿಕೇಶಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಎಷ್ಟು ಸಂತೋಷ ಆಗುತ್ತೆ ಅಂತ ಹೇಳಿದರೆ, ಈಗ ವಾಪಸ್ ಇಲ್ಲಿ ಬಂದು ಗಂಗೆಯಲ್ಲಿ ಬಂದು ಮುಳುಗಿ ಇಡಬೇಕಂತೇಳಿ ಆಗುತ್ತೆ. ಆದರೆ ಬೆಳಿಗ್ಗೆ ನಾವು ಹರಿದ್ವಾರದಲ್ಲಿ ವ್ಯಾಸಾಶ್ರಮದಲ್ಲಿ ಕೂಡ ನಾವು ಗಂಗೆಯಲ್ಲಿ ಸ್ನಾನ ಮಾಡಿದ್ದೀವಿ, ಇಂದು ಎದ್ದಿದ್ದೀವಿ, ಹಾಗೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಈಗ ಇಲ್ಲಿನೂ ನಮಗೆ ನೋಡುವಾಗ ಎಷ್ಟು ಶುದ್ಧವಾದ ಗಂಗೆ ನೋಡುವಾಗ ಅಷ್ಟು ಆಸೆ ಆಗ್ತಾ ಇದೆ ಇಲ್ಲಿನೂ ಮುಳುಗಿ ಇಡಬೇಕಂತೇಳಿ. ಆದರೆ ಅರ್ಘ್ಯ ಕೊಡೋದು ಏನಿದೆ, ಆ ಅರ್ಘ್ಯ ಕೊಟ್ಟು ಸೂರ್ಯನಿಗೆ ನಮಸ್ಕಾರ ಮಾಡಿ, ಗಂಗಾ ಮಾತೆಗೆ ನಮಸ್ಕಾರ ಮಾಡಿ ನಾವು ಇವಾಗ ಇಲ್ಲಿಂದ ಋಷಿಕೇಶದಿಂದ ಹೊರಡ್ತಾ ಇದ್ದೀವಿ. ಎಲ್ಲ ದೇವರ ದರ್ಶನ ಮಾಡಿದ್ದೀವಿ. ಶ್ರೀರಾಮ ಲಕ್ಷ್ಮಣ ಸೀತಾ ಮಾತೆಯ ದೇವಸ್ಥಾನ, ಲಕ್ಷ್ಮೀನಾರಾಯಣನ ದೇವಸ್ಥಾನ, ಅದೇ ರೀತಿ ರಾಮೇಶ್ವರಂ ದೇವಸ್ಥಾನ ಕೂಡ ನಾವು ಹೋಗಿದ್ದೀವಿ. ಒಂದು 3-4 ದೇವಸ್ಥಾನಗಳ ದರ್ಶನ ಈಗಾಗಲೇ ಆಗೋಗಿದೆ. ಸೊ ಋಷಿಕೇಶದಲ್ಲಿ ಇಷ್ಟನ್ನೇ ನಾವು ತೋರಿಸ್ಬೋದು. ಇನ್ನು ನಾವು ಮುಂದಕ್ಕೆ ಏನೆಲ್ಲ ಸಿಗುತ್ತಾ ನೋಡೋಣ. ಮುಂದಿನ ವಿಡಿಯೋನ ಮುಂದೆ ನಾವು ನಿಮಗೆ ತೋರಿಸ್ತೀವಿ. ಹರ್ ಹರ್ ಗಂಗೆ, ಹರ್ ಹರ್ ಗಂಗೆ, ಹರ್ ಹರ್